ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇವತ್ತು ತುಂಬಾ ರುಚಿಯಾಗಿರುವಂತಹ ನಮ್ಮ ಮಲೆನಾಡು ಸ್ಪೆಷಲ್ ಆಗಿರುವಂತಹ ಅಕ್ಕಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಬದನೆಕಾಯಿ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆ ಯಾವುದೇ ರೀತಿಯಾದಂತಹ ಸಾಂಬಾರಿದ್ರೂ ಕೂಡ ಚೆನ್ನಾಗಿರುತ್ತೆ. ಒಂದು ವೇಳೆ ಸಾಂಬಾರು ಇಲ್ಲ ಅನ್ನೋದಾದರೆ ಈ ಥರ ಚಟ್ನಿನ ಮಾಡಿಕೊಂಡ್ರೆ ಸಖತ್ ಅಂದರೆ ಸಖತ್ತಾಗಿರುತ್ತೆ. ಬನ್ನಿ ಹಾಗಿದ್ರೆ ಯಾವ ರೀತಿಯಾಗಿ ಮಾಡೋದು ಈ ಥರ ಬದನೆಕಾಯಿ ಚಟ್ನಿನ ಅಂತ ನೋಡೋಣ. ಮೊದಲನೇದಾಗಿ ಮನೆಯ ಹಿತ್ತಲಲ್ಲಿ ತುಂಬ ಅಂದರೆ ತುಂಬ ಬದನೆಕಾಯಿಗಳು ಬಿಟ್ಟಿತ್ತು. ಒಂದೇ ಗಿಡಕ್ಕೆ ಸುಮಾರು 10ರಿಂದ 12 ಬದನೆಕಾಯಿಗಳು ಬೆಳ್ಕೊಂಡು ಬಿಟ್ಟಿತ್ತು. ನೋಡೇ ಇರಲಿಲ್ಲ. ಕೊಟ್ಟಿಗೆ ಹತ್ತಿರ ಇರೋದ್ರಿಂದ ಈ ಥರ ಬದನೆಕಾಯಿಗಳು ತುಂಬ ಅಂದರೆ ತುಂಬ ಬಿಟ್ಕೊಂಡಿತ್ತು. ನಮಗೆ 2 ಬದನೆಕಾಯಿ ಬೇಕಾಗಿತ್ತು. ಆದರೂ ಕೂಡ ಎಲ್ಲನೂ ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಎಲ್ಲ ಬದನೆಕಾಯಿಯನ್ನು ಮಗ ಕೊಯ್ದು ಕೊಟ್ಟ. ಸುಮಾರು 10ರಿಂದ 12 ಬದನೆಕಾಯಿಗಳನ್ನು ಕೊಯ್ಕೊಂಡು ಬಂದ್ವಿ. ಸುಮಾರು 7-8 ಕಾಯಿಗಳನ್ನು ಚಿಕ್ಕದಾಗಿಯೇ ಇದ್ದು ಅವನ್ನ ಹಾಗೆಯೇ ಬಿಟ್ವಿ. ಇನ್ನೊಂದು ಸ್ವಲ್ಪ ದಿನ ಆದರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಹಾಗಾಗಿ ಒಂದು ಸ್ವಲ್ಪ ಬೇಕಾದಷ್ಟನ್ನು ಕೊಯ್ಕೊಂಡು ಬಂದ್ವಿ. ಈಗ ಚಟ್ನಿ ಮಾಡೋದಕ್ಕೆ ಅಂತ, ಆಮೇಲೆ ಏನಾದರೂ ಸಾಂಬಾರು ಮಾಡೋಣ ಅಂತ ಎಲ್ಲ ಬದನೆಕಾಯನ್ನು ಕೊಯ್ಕೊಂಡು ಬಂದ್ವಿ. ನಾನೀಗ ದೊಡ್ಡದಾಗಿರುವಂತಹ 2 ಬದನೆಕಾಯನ್ನು ಈ ಥರ ಕೆಂಡದಲ್ಲಿ ಸುಟ್ಕೋತಾ ಇದ್ದೀನಿ. ಈ ಥರ ಚಟ್ನಿ ಮಾಡೋದಕ್ಕೆ ಕೆಂಡದಲ್ಲಿ ಸುಟ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮೊದಲೇ ಕೆಂಡನ ಮಾಡಿಟ್ಕೊಂಡಿದ್ದೆ ಬೆಂಕಿನ ಹಾಕಿ. ನೋಡಿ, ಹೀಗೆ ಈ ರೀತಿಯಾಗಿ ಚೆನ್ನಾಗಿ ಸುಟ್ಕೋಬೇಕು. ತಿರ್ವ ಹಾಕ್ತಾ ಸುಟ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಾಗುತ್ತೆ ಈ ಥರ ಸುಟ್ಕೊಳ್ಳೋದ್ರಿಂದ. ಒಂದು ವೇಳೆ ಒಲೆ ಕೆಂಡ ಇಲ್ಲ ಅನ್ನೋದಾದರೆ ಗ್ಯಾಸಲ್ಲೂ ಕೂಡ ಸುಟ್ಕೋಬೋದು. ಈ ಥರ ಕೆಂಡದಲ್ಲಿ ಸುಟ್ಕೊಂಡ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೋಡಿ, ಹೀಗೆ ಈ ಥರ ತಿರ್ವ ಹಾಕ್ತಾನೆ ಸುಟ್ಟು ಇಟ್ಕೊಂಡಿದ್ದೀನಿ. 2 ಬದನೆಕಾಯಿ ಸಾಕಾಗುತ್ತೆ. ಸುಮಾರು 5ರಿಂದ 6 ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ರೊಟ್ಟಿ ತಿನ್ನೋದಕ್ಕೆ. ಈಗ ಚೆನ್ನಾಗಿ ಬೆಂದಿದೆ. ಇದರ ಮೇಲಿನ ಸಿಪ್ಪೆನೆಲ್ಲ ತೆಕ್ಕೊಳ್ಬೇಕು. ಸಿಪ್ಪೆ ತೆಗೆಯೋದಕ್ಕೆ ನಾನು ಒಂದು ಲೋಟದಲ್ಲಿ ತಣ್ಣಗಿರುವಂತಹ ನೀರನ್ನು ಇಟ್ಕೊಂಡಿದ್ದೀನಿ. ಈ ಥರ ಕೈಯನ್ನು ಅದ್ಕೊತ ಸಿಪ್ಪೆನ ತೆಕ್ಕೊಳ್ಳೋದ್ರಿಂದ ಸಿಪ್ಪೆ ಕೂಡ ನೀಟಾಗಿ ಬರುತ್ತೆ. ಹಾಗೆ ಬೇಗನೆ ತೆಗಿಬೋದು. ಬಿಸಿ ಇರುವಾಗಲೇ ಸಿಪ್ಪೆನ ನೀಟಾಗಿ ತೆಕ್ಕೊಳ್ಬಹುದು. ನೋಡಿ, ಹೀಗೆ ಈ ರೀತಿಯಾಗಿ ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಸಿಪ್ಪೆನೂ ತೆಗೆದು ಈ ಥರ ಪೂರ್ತಿಯಾಗಿ ನೀಟಾಗಿ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಹೀಗೆ ಈಗ 2 ಬದನೆಕಾಯನ್ನು ಕೂಡ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ನ ಸಹಾಯದಿಂದ ಈ ಥರ ತೊಟ್ಟಿರತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೀಗೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಗ ರೆಡಿಯಾಗಿದೆ. 2 ಬದನೆಕಾಯಿ ಸುಟ್ಟು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಚಟ್ನಿ ರುಬ್ಕೊಳ್ಳೋದಕ್ಕೆ ಮಸಾಲೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಆಮೇಲೆ 1 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 7ರಿಂದ 8 ಆಗುವಷ್ಟು ಚೂರು ಮೆಣಸನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ಚೂರು ಮೆಣಸನ್ನು ಸ್ವಲ್ಪ ಹುರ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿನೂ ಕೂಡ ಹುರ್ಕೊಳ್ಬೋದು, ಇಲ್ಲ ಹಾಗೇನೂ ಕೂಡ ಹುರ್ಕೊಳ್ಬೋದು. ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಘಮ ಬರಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೂರು ಮೆಣಸು, ಅಲ್ಲಿ ತನಕನೂ ಹುರ್ಕೋತಾ ಇದ್ದೀನಿ. ಹೀಗೆ ಈ ಥರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಘಮ ಬರುತ್ತೆ. ಹಾಗಾಗಿ ನೋಡಿ, ಹೀಗೆ ಈ ರೀತಿಯಾಗಿ ಹುರಿದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹೀಗೆ ಈಗ ಒಂದು ಮಿಕ್ಸಿ ಪಾತ್ರೆಗೆ ತುರಿದಿಟ್ಕೊಂಡಿರುವಂತಹ ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚೂರು ಮೆಣಸನ್ನು ಹಾಕಿ ಒಂದು 1/4 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ಇವಿಷ್ಟನ್ನು ಹಾಕಿ ಮೊದಲು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು. ಎಷ್ಟು ಬೇಕು ಅಂತ ನೋಡಿಕೊಂಡು ಮೊದಲೇ ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಬದನೆಕಾಯಿ ಹಾಕಿದ ಮೇಲೆ ಉಪ್ಪು ಹಾಕೋದಕ್ಕೆ ಕಷ್ಟ. ಹಾಗಾಗಿ ಚಟ್ನಿಗೆ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಲೋಟ ಆಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಅಂದರೆ ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಹೀಗೆ ಈ ಥರ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಇದೀಗ ಈ ಥರ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ. ಇಷ್ಟಾಗಿದೆ, ಇಷ್ಟು ನುಣ್ಣಗಾಗಿದೆ. ಈಗ ಇದಕ್ಕೆ ನಾನು ಸುಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಬದನೆಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿನ ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೋಬಾರ್ದು. ಜಸ್ಟ್ 1 ರೌಂಡ್ ಗಿರ್ ಅಂತ ಅನ್ಸ್ಕೋಬೇಕು ಅಷ್ಟೇ. ಹಾಗಾಗಿ ನಾವು ಚಟ್ನಿನ ರುಬ್ಬುವಾಗ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ. ನಾವು ಬದನೆಕಾಯಿ ಹಾಕಿದ ಮೇಲೆ ಜಾಸ್ತಿ ಟೈಮ್ ರುಬ್ಬೋಕ್ಕಾಗಲ್ಲ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ನಾವು ಜಾಸ್ತಿ ನುಣ್ಣಗೆ ರುಬ್ಬಿಟ್ರೆ. ಹಾಗಾಗಿ ಚಟ್ನಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬದನೆಕಾಯಿ ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಹಾಗೆಯೇ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಮಿಕ್ಸಿನಲ್ಲಿ ಹಾಕಿ ಈ ರೀತಿಯಾಗಿ 1 ರೌಂಡ್ ಗಿರ್ ಅಂತ ಅನ್ಸ್ಕೊಂಡು ಬಂದರೆ ಸಾಕಾಗತ್ತೆ.
ನೋಡಿ ಈ ರೀತಿಯಾಗಿ ಇಷ್ಟಾದರೆ ಸಾಕು. ಕಾಣಿಸ್ತಿದೆ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಟೈಮ್ ಇದನ್ನ ಗ್ರೈಂಡ್ ಮಾಡ್ಕೋಬಾರ್ದು. ಈಗ ತುಂಬಾ ರುಚಿಕರವಾಗಿರುವಂತಹ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಅಕ್ಕಿ ರೊಟ್ಟಿನ ಮಾಡಿಕೊಂಡು ಈ ಥರ ಚಟ್ನಿನ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ಸಾಂಬಾರು ಬೇಕಾಗೋದಿಲ್ಲ. ಅಷ್ಟೊಂದು ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.